ಉಚ್ಚಾಟನೆಯ ನಂತರ ಸ್ವಾಮೀಜಿ ಮಾತಾಡಿದ್ರು. ಹನ್ನೆರಡು ಜನ ಸೇರಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ಸಮುದಾಯ ಇದರ ಬಗ್ಗೆ ನಿರ್ಧಾರ ತಗೋಬೇಕು. ಭಕ್ತರಿದ್ದಾರೆ, ಶಿಷ್ಯ ವೃಂದ ಇದೆ, ಅವರು ನಿರ್ಧಾರ ತಗೋಬೇಕು. 12 ಜನ ಟ್ರಸ್ಟಿಗಳು ಉಚ್ಚಾಟನೆ ನಿರ್ಧಾರ ತಗೋತಾರೆ ಅಂದ್ರೆ ಇದು ಹಾಸ್ಯಾಸ್ಪದ ಅಂತ ಹೇಳ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ಹರಿಹರ ಪಂಚಮಸಾಲಿ ಪೀಠದ ವಿವಾದ ಇದು. ಮಠದ ಮುಂದೆ ಹೈ ಡ್ರಾಮಾ ನಡೀತು. ಈಗ ನಿಷೇಧಾಜ್ಞೆ ಜಾರಿಯಾಗಿದೆ. ಸಂಜೆ 5 ಗಂಟೆ ತನಕ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಮಠಕ್ಕೆ ಸರ್ಕಾರ ಕೊಟ್ಟಂತ ಅನುದಾನ ಭಕ್ತರ ದೇಣಿಗೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ವಚನಾನಂದ ಶ್ರೀಗಳ ಉಚ್ಚಾಟನೆ ಏನಿದೆ, ಇದು ವೈಯಕ್ತಿಕ ನಿರ್ಧಾರ ಅಲ್ಲ. ಟ್ರಸ್ಟಿನ ವೈಯಕ್ತಿಕ ನಿರ್ಧಾರ ಅಲ್ಲ ಇದು. ಶ್ವಾಸಗುರು ಪೀಠ ಬಿಡದೆ ಇರೋದೇ ಮುಖ್ಯ ಕಾರಣ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಟ್ರಸ್ಟಿ ಜಿಪಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂತ ಅಭಿಪ್ರಾಯಗಳನ್ನ ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ. ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡಿವಿ. ಆಮೇಲೆ ಯಾವುದೇ ಸಮಾಜದಾಗ ಆದ್ರೂ ಸಹಿತ ಪ್ರೋ ಅಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದ್ ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನ್ ಮಾಡಕ್ ಆಗುದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗ್ ಹೇಳಕ್ಕಾಗತ್ತೆ? ಪ್ರಸಂಗ ಹೆಂಗ್ ಬರ್ತ ಹಂಗ್ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್. ಶ್ರೀಗಳನ್ನ ಕರೆತರುವಾಗ ವೆಲ್ಕಮ್ ಮಾಡಿ ಕಾರ್ಯಕ್ರಮ ಮಾಡಿ ಕರೆತಂದ್ರಿ. ಈ ಬೀಳ್ಕೊಡುವಾಗ ಏನಾದ್ರು ಸಣ್ಣ ಕಾರ್ಯಕ್ರಮ ಮಾಡ್ತೀರಾ? ಏನ ಅವರು ಬಂದಿದ್ದಂದ್ರ ನಮ್ ಕೂಡ ಮಾತಾಡಿದ್ದಂದ್ರ ಅವ್ರ ನಮ್ಗೆ ಏನಾರ ಆಗಿತ್ತ, ಇವತ್ತು ಏನ್ ಹಾಕಿತ್ತು ಅಕ್ಕಿತ್ತು. ಯಾವಾಗ ಅವ್ರು ನಮ್ಗೆ ಒಳಗ ಕರೆಕ್ಟ್ ತಯಾರಿಲ್ಲದ ಮೇಲೆ ಸಂಬಂಧಗಳು ಎಲ್ಲಿಗೆ ಹೋದ್ವು ಅನ್ನೋದನ್ನ ನೀವೇ ತಿಳ್ಕೋಬೇಕು. ಅಲ್ಲ, ಬೇರೆ ಬೇರೆ ಪಂಚಮಸಾಲಿ ಪೀಠ ಏನಂತೀರಿ? ಪದೇ ಪದೇ ಈ ತರ ಪೀಠಾಧಿಪತಿಗಳನ್ನು ಉಚ್ಚಾಟನೆ ಮಾಡಿದ್ರೆ ಸಮಾಜಕ್ಕೆ ಏನ್ ಸಂದೇಶ? ನೋಡ್ರಿ, ಅಮೃತ ಬರ್ಬೇಕಾದ್ರೆ ಸಮುದ್ರ ಮತನಾಥ ಬಹಳ ಕಡಿಕೆ ಏನೇನೋ ಬಂದು ಹಿಂದಡಿಗೆ ಅಮೃತ ಬಂತು. ಈಗ ಒಂದು ನಾವೆಲ್ಲಾರು ಈಗ ಮೊದಲೇ ಹೆಜ್ಜೆ ಇಡ್ತಾ ಇದೀವಿ. ಇದನ್ನೆಲ್ಲ ಮಾಡ್ಕೊಂಡು ಏನೋ ಒಂದು ಹಂತಕ್ಕೆ ಬಂದ ಹೊತ್ತಾಗ ಒಳ್ಳೇದಾಕತಿ. ಎರಡು ಪೀಠಗಳು ಇದೆ ಬರೋದ್ರ ಭಕ್ತರಲ್ಲಿ ಏನ್ ಸಂದೇಶ ಕೊಡ್ತೀವಿ? ಈಗ ಏನ್ ಅದೊಂದು ಮುಂದೆ ಏನಾಗುತ್ತೋ ಕಾಲಾಯತ ಸಮಯ ನಮಃ. ಈ ಮುಂದಿನ ಭವಿಷ್ಯ ನಾವು ಈಗ ಹೆಂಗ್ ಹೇಳಕ್ಕಾಗತ್ತೆ? ಇವ್ರು ಬಾಳ್ ಚಲೋ ಅದ್ರ ಅಂತ ಕರ್ಕೊಂಡ್ ಬಂದ್ವಿ. ಮತ್ ಹಂಗೆಲ್ಲ ಏನ್ ಅವ್ರು ಬಾಳ್ ಚಲೋ ಅದ್ರ, ಅವ್ರು ಬಾಳ್ ಕೆಲಸ ಮಾಡ್ತಾರಂತ ಅಲ್ಲಿ ವರ್ಕ್ ಆತು. ಈಗ ಒಮ್ಮೆ ಮಾಕಾವು ಡ್ರಾಬ್ಯಾಕ್ ಎವ್ರಿ ಮ್ಯಾನ್ ಈಸ್. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಮಠದ ಟ್ರಸ್ಟಿ ಆಗಿರುವಂತ ಬಾವಿ ಬೆಟ್ಟಪ್ಪ ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಬೆಟ್ಟಪ್ಪ ಅವರೇ. ನಮಸ್ಕಾರ. ಏನಾಗ್ತಿದೆ ಮಠದಲ್ಲಿ? ಪದೇ ಪದೇ ವಿವಾದಗಳು ಹುಟ್ಕೋತಾ ಇದೆ, ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗಂತೂ ಒಂದ್ ಹಂತ ದಾಟಿ ಹೋಗಿದೆ. ಇವಾಗ ನಮ್ಮ ಈ ಸ್ವಾಮಿಗಳು ಬಂದು ಇಲ್ಲಿಗೆ 8 ವರ್ಷ ತುಂಬಿ ಹೋಯ್ತು. ಅವ್ರಿಗೆ ನಾವು ಕರ್ಕೊಂಬರೋ ಹೊತ್ತಿನಲ್ಲೇ ಹೇಳಿದ್ವಿ, ಓಕೆ, ನೀವು ಕೆಲವೇ ದಿನಗಳಲ್ಲಿ ಆ ಶ್ವಾಸ ಪೀಠನ ಬಂದ್ ಮಾಡ್ಕೊಂಡು ಪೂರ್ತಿ ಟೈಮ್ ಇಲ್ಲೇ ನಮ್ಮ ಗುರುಪೀಠಕ್ಕೆ ಸಮಯ ಕೊಡ್ಬೇಕು ಹಂಗ ಅಂತ ಹೇಳಿ. ಆದ್ರೆ ಅವ್ರು ನಮಗೆ 6 ತಿಂಗಳು, 1 ವರ್ಷ, 2 ವರ್ಷ ಮೇಲೆ ಟೈಮ್ ಕೇಳ್ಕೊಂತ ನಾವು ಕೊಟ್ಟಂತಲೇ ಬಂದ್ವಿ. ಈಗ ಮೊನ್ನೆ ಮಾರ್ಚ್ 24 ಗಡುವು ಕೊಟ್ಟಿದ್ರಿ. ಅದು ಮಾರ್ಚ್ 24 ಅವರೇ ಆರಿಸ್ಕೊಂಡಿದ್ದಮ್ಮ, ನಾವು ಕೊಟ್ಟಿದ್ದಲ್ಲದು. ನಾನು ಅವತ್ತು ಮಾರ್ಚ್ 10ನೇ ತಾರೀಕು ಮೀಟಿಂಗ್ ಆದ್ಮೇಲೆ ಎಲ್ಲಾ ವಿಷಯನ ಪ್ರಸ್ತಾಪ ಮಾಡಿ ಕೊನೆಗೆ ಅವ್ರಿಗೆ ಹೇಳಿದೆ, ನೀವು ಇಲ್ಲಿ ತನಕ ಮಾತಿಗೆ ತಪ್ಪಿಗೆ ಬಂದಿದ್ದೀರಿ, ಈಗ ನಿಮಗೆ ಕೊನೆ ಗಡುವು 1 ವಾರ ಅಂದೆ ನಾನು. ಇಲ್ಲ ಬೇಡ 24ಕ್ಕೆ ಮಾಡನ್ರಿ ಅಂತ ಹೇಳಿ ಅವರೇ ಕ್ಯಾಲೆಂಡರ್ ತರಿಸಿ ಡೇಟ್ ಫಿಕ್ಸ್ ಮಾಡಿದ್ದು ಅವರೇ. ಮಾರ್ಚ್ 24 ನಂತರ ಕೇಳಿದ್ರ ಏನ್ ಡಿಸೈಡ್ ಮಾಡಿದ್ರಿ? ನಂತರ ಅವ್ರು ಕೊಡ್ತಾರಂತ ನಾವಿದ್ವಿ, ಅವ್ರಿಗೆ ಕೊಡ್ಬೇಕಲ್ಲ. ಇವತ್ತು ಕೂಡ ನಮ್ಮ ಮೀಟಿಂಗಿಗೆ ಅವ್ರು ಬರ್ತಾರಂತೇಳಿ ನಾವು 1 ತಾಸು ವೇಟ್ ಮಾಡಿದ್ವಿ. ಅವ್ರು ಏನಾದ್ರು ಅಕಸ್ಮಾತ್ ಇವತ್ತು ಅಲ್ಲಿ ಮೀಟಿಂಗಿಗೆ ಬಂದು ಇಲ್ಲ ನನಗೆ ಇನ್ನೂ 1 ವಾರ ಅಥವಾ ತಿಂಗಳ ಟೈಮ್ ಕೊಡೋದು ನಾವು ಕೊಡ್ತಿದ್ವಿ. ನಾವು ಇಲ್ಲಿ ತನಕ ಅವ್ರನ್ನ ತೆಗಿತೀವಂತ ಅಥವಾ ಉಚ್ಚಾಟನೆ ಮಾಡತ್ತಂತ ಯಾವತ್ತು ಯಾರಿಗೂ ಹೇಳಿಲ್ಲ. ಅಂದ್ರೆ ನೀವು 2ರಲ್ಲಿ 1 ಆಯ್ಕೆ ಮಾಡ್ಕೊಳ್ಳಿ, 1 ಪೀಠನ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತಾ? ಅದನ್ನ ಹೇಳ್ಕೋಬೇಕಾಗತ್ತೆ ಅಲ್ಮ ಅವರು. ನಾನು ಇಲ್ಲೇ ಇರ್ತೀನಿ. 8 ವರ್ಷ ಆಯ್ತಾ ಪೀಠಾರೋಹಣ ಆಗಿ? 8 ವರ್ಷ ಆಯ್ತಮ್ಮ ಪೀಠಾರೋಹಣ ಆಗಿ. ಅಲ್ಲಿದ್ದ ಇಲ್ಲಿ ತನಕ ಉದಾಹರಣೆ ಹೇಳ್ಕೊಂತ ಬಂದರೆ ಇಲ್ಲಿ ಇವರು ಪಂಚಮಸಾಲಿ ಜಗದ್ಗುರು ಅಂತೇಳಿ ಇವ್ರಿಗೆ ಕಾಣಿಕೆ ಕೊಡ್ತಾರ, ಕಪ್ಪ ಕಾಣಿಕೆ ಕೊಡ್ತಾರ ಹೊರತು ಈತ ಶ್ವಾಸ ಪೀಠದಲ್ಲಿ ಅಲ್ಲಿ ಏನೋ
ಇದನ್ನ ಮಾಡೋದು ಕಲಿಸ್ತಾ, ಕಾಲ್ ಎತ್ತೋದು ಕೈ ಎತ್ತೋದು ಕಲಿಸ್ತಾ ಅಂತೇಳಿ ದುಡ್ಡು ಯಾರು ಕೊಡೋದಿಲ್ಲ. ದುಡ್ಡು ಕೊಡೋದು ಪಂಚಶಾಲಿ ಜಗದ್ಗುರು ಪೀಠದ ಜಗದ್ಗುರು ಅಂತೇಳಿ ಕೊಡ್ತಾರೆ. ಅದನ್ನ ಈತ ದುರ್ಬಳಕೆ ಮಾಡ್ಕೊಂಡಿದ್ದಾನೆ. ಮಂತ್ರಿಗಳ ತಾಗ ಅಧಿಕಾರಿಗಳ ತಾಗ ಬ್ಲಾಕ್ ಮೇಲ್ ಮಾಡಿ ರೊಕ್ಕ ವಸೂಲು ಮಾಡ್ತಾನೆ. ಈಗ ಉಚ್ಚಾಟನೆ ಮಾಡೋದಕ್ಕೆ ಅವರು ಶ್ವಾಸಪೀಠವನ್ನ ಬಿಟ್ಟಿಲ್ಲ ಅನ್ನೋದು ಒಂದೇ ಕಾರಣನ? 12 ಕಾರಣ ಕೊಟ್ಟಿದ್ದೀರಿ, ಏನ್ ಕಾರಣ? ಸಾವಿರಾರು ಕಾರಣಗಳದವು. ಈತ ಬಂದ ಕೆಲವು ದಿನದಲ್ಲೇ ನಾನು ಫೌಂಡರ್ ಟ್ರಸ್ಟಿ, ನನ್ನನ್ನೇ ಈತ ಕಾರಣತೆ ಮಾಡಿದ್ದೀನಿ ಅಂದ. ಏನ್ ಮಾಡಿದೀನಿ? ಯಾವ ಕಾರಣನೋ ಗೊತ್ತಿಲ್ಲ, ಇವತ್ತಿಗೂ ಆ ಕಾರಣ ಹೇಳಿಲ್ಲ. ನಾನು 3-4 ಸಂದರ್ಭದಲ್ಲಿ ಇದಕ್ಕೆ ಕಾರಣ ಹೇಳ್ರಿ, ಏನ್ ನಾನ್ ತಪ್ಪು ಮಾಡೀನಿ ಅಂತ ಕೇಳಿದ್ರೆ ಉತ್ತರ ಇಲ್ಲ. ಅದಕ್ಕೆ ಈಗಲೂ ಬೇಕಾದ್ರೆ ನೀವು ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ತಾನ, ನನ್ಗೆ ಉತ್ತರ ಹೇಳ್ರಿ. ನಿಮ್ ಮೂಲಕ ಆದ್ರೆ ಆತ ಉತ್ತರ ಹೇಳಿ ಪುಣ್ಯಾತ್ಮ. ಆತಂತ ಔದಾರ್ಯನೇ ಇಲ್ಲ, ಮನುಷ್ಯ ಸರಿಗಿಲ್ಲ ಆತ. ಆಮೇಲೆ ಎಲ್ಲಾ ಹಿರಿಯರನ್ನ ಕಾರಣ ಅಂತ ಹೇಳ್ತಾ ಇದ್ರಿ ಈಗ ಅವ್ರನ್ನ ಉಚ್ಚಾಟನೆ ಮಾಡೋದಕ್ಕೆ? ಅಲ್ಲಮ್ಮ, ಎಲ್ಲಾ ಹಿರಿಯರನ್ನ ಕಸಾಖಾನಿಗೆ ಕಳಿಸ್ತದಂತೆ. ನಾವು ಯಾರ ಕೆಲ್ಸಕ್ಕೆ ಬಾರ್ದಾರಂತೆ, ವಯಸ್ಸಾಗತ್ತಂತೆ, ನಾವ್ ಏನು ಮಾಡಲ್ಲ ಅಂತ ಕಸಾಖಾನಿಗೆ ಕಳಿಸ್ತದಂತೆ ಹಿರಿಯರೆಲ್ಲ. ಅಲ್ಲ, ಈಗ ಅವ್ರು ಹೇಳ್ತಾ ಇರೋದು ಪ್ರತಿ 5 ವರ್ಷಕ್ಕೊಮ್ಮೆ ರೀಶಫಲ್ ಆಗ್ಬೇಕು, ಅದು ಹಳೆಬ್ರು ಹೋಗಿ ಹೊಸಬ್ರು ಬರ್ಬೇಕು. ಆದ್ರೆ ಇವ್ರು ಯಾರು ಅದೆಲ್ಲ ಕತ್ತಿ ಹುಟ್ಟಿಸ್ತಾನ. ಅಲ್ಲಮ್ಮ, ಕತ್ತಿ ಹುಟ್ಟಿಸ್ತಾನ ಆತ. ನಾವು ಯಾವತ್ತು ನಮ್ಮ ಟ್ರಸ್ಟಿನ ಏನ್ ಬಯಲಾಯ್ತಿ ಅದ್ರ ವಿರುದ್ಧ ನಾವ್ ಯಾವತ್ತು ಯಾರು ನಡ್ಕೊಂಡಿಲ್ಲ. ನಾವು ಟ್ರಸ್ಟ್ನಾಗ 15 ಮಂದಿ ಮಾಡ್ಕೊಂಡ ಮ್ಯಾಗ 5 ವರ್ಷಕ್ಕೊಮ್ಮೆ 2/3 ತೆಗಿಬೇಕಂತ ಇದೆ, ತೆಗಿತೀವಿ. ಇನ್ನು 5 ವರ್ಷ ಪೂರ್ತಿ ಆಗಿಲ್ಲ. 2008ರಿಂದ ಏನು ಆಗೇ ಇಲ್ಲ ಅಂತಿದಾರ ಅವರು. ಅಲ್ಲ, 2008ರಿಂದ ಆಗಿಲ್ಲ ಅಂದ್ರೆ 4 ಜನ. ಮೊದ್ಲು ನಮ್ದು 11 ಜನ ಇದ್ವಿ. ಮೊದ್ಲು ಫೌಂಡರ್ ಟ್ರಸ್ಟಿಗಳು 11 ಜನ, ಈಗಿರೋದು 7 ಜನ ಇದೀವಿ. 4 ಜನ ಹೋಗಿದಾರಲ್ಲ, ಹೆಂಗ ತೆಗ್ದಿದೀವಲ್ಲ, ಕಾನೂನು ಪಾಲನೆ ಮಾಡಿವಿ ಅಂತೇಳಿ ನಾವು ಬಿಟ್ಟಿದೀವಿ. ಕಾನೂನು ಪಾಲನೆ ಆಗಿದೆ ನಮ್ ಟ್ರಸ್ಟಿನ ಪ್ರಕಾರಕ್ಕೆ. 4 ಜನ ಈಗ ಹೋಗಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ, ಹಂಗಾಗಿ ಬೇರೆ ಅಂತ ಆಡಿವಿ. ಓಕೆ, ಈಗ ಸರ್ಕಾರದ ಅನುದಾನ, ಭಕ್ತರ ದೇಣಿಗೆ, ಅದು ಇಲ್ಲಿ ಮಿಸ್ಯೂಸ್ ಆಗಿದೆ ಅಂತಿರೋದು ಏನದು? ಈತ ನನ್ನ ಪ್ರಶ್ನೆ ಕೇಳ್ತೀನಿ, ಅವ್ರನ್ನ ಕೇಳ್ತೀನಿ. 8 ವರ್ಷ ಏನ್ ಬಾಯಿಗೆ ಏನ್ ತೊಂಬಲ ಇಟ್ಕೊಂಡಿರ್ತಾರ ಇವ್ರು? ಅವತ್ತು ಕೇಳ್ಬೋಯ್ತಲ್ಲ ಇವ್ರು, ಇವತ್ತು ಯಾಕೆ ಕೇಳ್ತಾರ ಅದನ್ನ? ಇದಕ್ಕೋಸ್ಕರ ಒಂದು ಆಂತರಿಕ ಸಮಿತಿ ರಚನೆ ಆಗಿ ಅದು ವರದಿ ಕೂಡ ಕೊಟ್ಟಿದೆಯಲ್ವಾ? ಅದೆಲ್ಲ ಆಗಿದೆ ಅಮ್ಮ, ಅದೆಲ್ಲ ಆಗಿದೆ. ಮತ್ತೆ ಬೇಕಾಗಿ ರಚಿತ ಲೆಕ್ಕ ಕೇಳುವಂತ ಒಂದು ನಾಟಕ ಆಡ್ತಾರಂತ ಹೇಳಿದ್ರೆ, ನಮ್ಮ ಪ್ರಧಾನ ಧರ್ಮದರ್ಶಿಗಳನ್ನ ನನಗೆ ಸೋಲ್ ಟ್ರಸ್ಟ್ ಮಾಡ್ಕೊಡ್ರಿ ಅಂತ ಕೇಳಿದ ನಿಮ್ಮ ಮನುಷ್ಯ. ಸೋಲ್ ಟ್ರಸ್ಟ್ ಮಾಡಕ್ಕಾಗಲ್ಲ ಅಂತ ಯಾವಾಗ ಬಿಗಿ ಆದ್ರು ನಮ್ಮ ಪ್ರಧಾನ ಧರ್ಮದರ್ಶಿಗಳು, ಅವತ್ತು ಈ ನಾಟಕ ಹುಡುಕಿದ್ದಾರೆ. ಇದು ನಾಟಕ ಅಷ್ಟೇ, ಬೇರೆ ಏನೂ ಅಲ್ಲ. ಈಗ ನಾವು ಲೆಕ್ಕ ಕೇಳ್ತಿದೀವಿ ಅನ್ನೋ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು. ಆತ ನನ್ನ ಸೋಲ್ ಟ್ರಸ್ಟ್ ಮಾಡ್ಕೊಡ್ರಿ ಅಂತ ಅಂದ, ಆಗೋದಿಲ್ಲ ಅಂತ ಹೇಳಿದಕ್ಕಿಂತ ನಾಟಕ ಹುಡುಕಿದ್ದಾನೆ ಅಷ್ಟೇ. ಹಿಂಗೆ ಮುಂದುವರೆದ್ರೆ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ? ಅಲ್ಲಮ್ಮ, ಸಮಾಜಕ್ಕೇನಿಲ್ಲ. ಈಗ ನಮ್ಮ ಟ್ರಸ್ಟ್ಗಳನ್ನೆಲ್ಲ ಆಡ್ತಿರೋಂತಾರು ಸಮಾಜದವ್ರೆ. ಸಮಾಜ ಎಲ್ಲರೂ ಸಮಾಜದಲ್ಲಿ ಬಂದು ಅಲ್ಲಿ ಅಧಿಕಾರ ಮಾಡಕ್ ಆಗೋದಿಲ್ಲ. ಹಾಗಾಗಿನೇ ಸಮಾಜದವರೆಲ್ಲ ಸೇರಿ ಒಂದೊಂದು ತಾಲೂಕಿಗೆ ಒಬ್ಬೊಬ್ರು ಅಂತ ಟ್ರಸ್ಟ್ಗಳನ್ನ ಮಾಡಿರೋದು. ಪಂಚಮಸಾಲಿ ಪೀಠದ ಟ್ರಸ್ಟಿಗಳಾದಂತಹ ಬಾವಿ ಬೆಟ್ಟಪ್ಪ ಅವರು ಮಾತಾಡ್ತಾ ಇದ್ರು ಇದೇ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ. ಬಾವಿ ಬೆಟ್ಟಪ್ಪ ಅವರೇ, ಎಸ್, ಈಗ ನಾವು ಅನುದಾನ ಆ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಇದೆಲ್ಲ ವಿವಾದಗಳೇನಿದೆ, ಈ ವಿವಾದಗಳ ಬಗ್ಗೆ ಮಠದ ಭಕ್ತರು ಏನ್ ಹೇಳ್ತಾರೆ? ಭಕ್ತರು ಯಾರ ಪರ ಇದ್ದಾರೆ, ಯಾವ್ದ್ರ ಪರ ಇದ್ದಾರೆ? ಎಲ್ಲರೂ ಕೂಡ ನಮ್ಮ ಪೀಠದ ಪರವಾಗಿ ಜನ ಇದ್ದಾರೆ, ಭಕ್ತರಿದ್ದಾರೆ. ಆದ್ರೆ ಕೆಲವೇ ಜನ ಸ್ವಾಮಿಗಳು ದುಡ್ಡು ಕೊಟ್ಟು ಅವ್ರನ್ನ ಬೆಳೆಸಿದಾರೆ ಅಲ್ಲಿ ಕೆಲವ್ರನ್ನ. ಅಲ್ಲ, ಎಲ್ಲರೂ ಪೀಠದ ಪರ ಇದ್ದಾರೆ, ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಕೇಳಬೇಕು, ಟ್ರಸ್ಟಿಗಳ ಪರ ಇದ್ದಾರಾ, ಸ್ವಾಮೀಜಿ ಪರ ಇದ್ದಾರಾ ಅಂತ. ಅಲ್ಲಮ್ಮ, ಟ್ರಸ್ಟ್ ಮಾಡಿರೋದೇ ಸಮಾಜದವರು ಟ್ರಸ್ಟಿನ ಪರವಾಗಿ ಇರ್ತಾರೆ. ಟ್ರಸ್ಟ್ ಎಲ್ಲ 15 ಟ್ರಸ್ಟಿಗಳಲ್ಲಿ 12 ಜನ ತೀರ್ಮಾನ ತಗೊಂಡಿದ್ದೀರಿ, ಉಳಿದ 3? ಉಳಿದ 3 ಅಲ್ಲಮ್ಮ, 13 ಜನ ತಗೊಂಡಿದೀವಿ. ಉಳಿದ 3 ಸ್ವಾಮಿಗಳು ಒಬ್ರು, ಇಬ್ಬರಲ್ಲಿ ಸ್ವಾಮಿಗಳೊಬ್ರು ಧರ್ಮದರ್ಶಿ ಅಂತೇಳಿ ಒಬ್ರು ಮಾಡಿದ್ವಿ. ಅವ್ರ ಸ್ವತಃ ಅಣ್ಣ ಒಬ್ರು, ಅವ್ರಿಬ್ಬರನ್ನ ಬಿಟ್ರೆ 13 ಜನ ಯುನಾನಿಮಸ್ ತೀರ್ಮಾನ ಇದೆ ನಮ್ದು. ಇಲ್ಲ, ಕಳೆದ ಬಾರಿ ಒಂದು ಮೀಟಿಂಗ್ ಆಯ್ತಲ್ವಾ? ಆ ಮೀಟಿಂಗ್ ಅಲ್ಲೂ ಕೂಡ ಈ ಹಣದ ದುರ್ಬಳಕೆ ಲೆಕ್ಕ ಕೊಡಿ ಅನ್ನೋದು ಶುರುವಾಯ್ತು. ಆಗ ಒಬ್ರು ಟ್ರಸ್ಟಿ ಮೇಲೆ ಹಲ್ಲೆ ಆಯ್ತು ಅಂತ ಅಲ್ವಾ? ಅವ್ರ ಹೆಸರು ಐ ಥಿಂಕ್ ರಾಜ್ಕುಮಾರ್ ಅವರು. ಅಲ್ಲಮ್ಮ, ಒಂದ್ ಸ್ವಲ್ಪ ನಿಧಾನವಾಗಿ ನಾನೆಲ್ಲರನ್ನು ಹೇಳ್ತೀನಿ, ತಾವು ನಿಧಾನವಾಗಿ ಕೇಳ್ರಿ, ಆಮೇಲೆ ಬೇಕಾದ್ರೆ ಎಲ್ಲರೂ ಟ್ರಸ್ಟಿಗಳು ಹಿರಿಯರಿದ್ದೀರಿ, ತೀರಾ ಹೊಡಿಬಡಿ ಮಟ್ಟಕ್ಕೆ ಯಾಕೆ ಹೋಯ್ತು ಈ ವಿವಾದ ಅಂತ? ಒಂದು ಪೀಠದ ಏಳ್ಗೆಗೋಸ್ಕರ ಕಟ್ಟದಂತಹ ಈ ಒಂದು ಮಠ, ಒಂದು ಸಮುದಾಯದ ಏಳ್ಗೆಗೋಸ್ಕರ ಅಂತ ಒಂದು ಪೀಠ ಮಾಡ್ಕೊಂಡಿರ್ತಾರೆ. ಅಲ್ಲಿ ಬರುವಂತ ಮಾತುಕತೆನ 4 ಗೋಡೆ ಮಧ್ಯೆ ಬಗೆಹರಿಸ್ಕೊಳ್ಳೋದಕ್ಕಾಗದೆ ಅದನ್ನ ಹೈ ಡ್ರಾಮಾ ನಾವು ನೋಡಿದ್ವಿ ಬೆಳಿಗ್ಗೆ. ಈ ತರ ಹೊಡಿಬಡಿ ಮಟ್ಟಕ್ಕೆ ಯಾಕೆ ಹೋಗ್ತಿದೆ?
ಅಲ್ಲಮ್ಮ ನೀವೀಗ ನಾನು ಹೇಳೋದು ಪೂರ್ತಿ Yes, ಕೇಳ್ತೀನಿ, sir, ನೀವೇನಾದ್ರೂ ಕೇಳುವಂತ್ರಿ. ಹೇಳಿ ಸರ್, ಮತ್ತೆ ನೀವು ಪೂರ್ತಿ ಹೇಳ್ರಿ ಅಂದ್ರೆ ಹೇಳ್ತೀವಿ, ಬೇಡ ಹೇಳಿ, ಅಂದ್ರೆ ಹೇಳಿ. ಇಷ್ಟಕ್ಕೆ ಬಿಟ್ಬಿಡ್ತೀನಿ. ಹೇಳಿ. ನಾನು ಮಾತಾಡುವಾಗ ನೀವು ಮಧ್ಯಕ್ಕೆ ಮಾತಾಡ್ಬೇಡ್ರಿ, ನಾನು ಏನ್ ಹೇಳ್ತೀನಿ ಪೂರ್ತಿ ಕೇಳ್ರಿ. ಈಗ ನಾವು ಇವ್ರನ್ನ 2018 ಇಸ್ವಿಯಲ್ಲಿ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಓಕೆ. ನಾವಾಗಿ ಇವ್ರನ್ನ ಕರೀಲಿಲ್ಲ. ಇವರಾಗಿನೇ ಅಲ್ಲಿ ಲಿಂಗಾಲೇಶ್ವರ ಸ್ವಾಮಿಗಳು ಅಂತ ಹೇಳಿದ್ದಾರೆ. ಓಕೆ, ಹೇಳಿ ಬಾವಿ ಬೆಟ್ಟಪ್ಪ ಅವರೇ. ಅಲ್ಲಿ ಲಿಂಗಾಲೇಶ್ವರ ಸ್ವಾಮಿಗಳು ಅಂತಿದ್ದಾರೆ. ಅವ್ರನ್ನ ಮಧ್ಯವಧಿ ತಗೊಂಡು ನಮಗೆ ಕೇಳಿಸಿದ್ರು, ನೀವ್ ಯಾಕ ಅವ್ರನ್ನ ಮಾಡ್ಕೋಬಾರ ಸ್ವಾಮಿಗಳನ್ನಾಗಿ ಅಂತೇಳಿ. ಓಕೆ, ನೀವು ನಾನು ನೇಮಕದಿಂದ ಅವತ್ತು ಬರ್ತಿದ್ದೀರಿ. ಇಲ್ಲ, ಅವರು ದೊಡ್ಡ ಸ್ವಾಮಿಗಳಾಗಿದ್ದಾರೆ, ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಾರ ಅವರು. ಓಕೆ, ನೀವು ಆರಂಭದಿಂದ ಬರ್ತಾ ಇದ್ದೀರಿ ಬಾವಿ ಬೆಟ್ಟಪ್ಪ ಅವರೇ. ಓಕೆ, ನೀವು ಟೈಮ್ ತಗೊಳ್ಳಿ, ನಾನು ಟೈಮ್ ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೊಬ್ರು ಇದ್ದಾರೆ ಈಗ ಲೈನ್ ನಲ್ಲಿ, ಅಜಯ್ ಕುಮಾರ್ ಅವರು. ಅಜಯ್ ಕುಮಾರ್ ಅವರೇ ನಮಸ್ತೆ. ಬಾವಿ ಬೆಟ್ಟಪ್ಪ ಅವರು ಇದ್ದಾರೆ ಲೈನ್ ನಲ್ಲಿ. ಬಾವಿ ಬೆಟ್ಟಪ್ಪ ಅವರೇ, ನೀವು ಮುಂದುವರಿಸಿ. ಅಜಯ್ ಕುಮಾರ್ಗೆ ನಾವು ಮಾತಾಡಕ್ಕೆ ಅವ್ರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ್ರೆ ಅವ್ರು ಯಾವ್ದೋ ಒಂದು ರಾಜಕೀಯದಿಂದ ಏನೋ ಮಾತಾಡಕ್ ಬಂದಿರ್ಬೇಕು ಬಹುತೇಕ. ನಾನು ಅವ್ರನ್ನು ಕೂಡ ನನ್ನ ಜೊತೆ ಕರ್ಕೊಂಡೇ ಮಾತಾಡ್ತೇನೆ. ಆಯ್ತು, ಇಬ್ರು ಲೈನ್ ಅಲ್ಲೇ ಇದ್ದೀರಿ, ನೀವು ಮಾತಾಡ್ತಿರೋದು ಅವರಿಗೂ ಕೇಳಿಸ್ತಿದೆ. ನನಗೆ ಮಾತಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಹೇಳ್ತೀನಿ ಕೇಳ್ರಮ್ಮ. ಎಸ್, ನಾನು 2018 ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಮಧ್ಯಸ್ಥಿಗೆ ಆ ದಿಂಗಾಲೇಶ್ವರ ಸ್ವಾಮಿಗಳು ಬಂದಿದ್ರು. ಅವ್ರಿಗೆ ಇವ್ರು ಹೇಳಿಲ್ಲ, ಬೇಷರ ಕರ್ಕಾಡ್ರಿ ಅಂತ ಅವ್ರು ಕೂಡ ನಮ್ಗೆ ಹೇಳ್ತಿದ್ರು. ಅವಾಗ ನಾವೆಲ್ಲ ಟ್ರಸ್ಟ್ಗಳು ಹೋಗಿ ಅವ್ರ ಮಾತಾಡಿ ಅವತ್ತು ಬಹಳ ಸ್ಪಷ್ಟವಾಗಿ ನಾನೇ ಹೇಳಿದ್ದೀನಿ, ನೋಡ್ರಿ ನೀವು ನಮ್ಮ ಮಠಕ್ಕೆ ಬರೋದಾದ್ರೆ, ನಮ್ಮ ಪೀಠಾಧ್ಯಕ್ಷರಾಗಬೇಕಾಗಿದ್ರೆ ಇಂತಿಂತ ನಿಬಂಧನೆಗಳು ನಮಗಿದಾವೆ. ನಮ್ಮ ಟ್ರಸ್ಟಿನ ಬೈಲಾ ನೀವು ಓದಿರಲ್ಲ, ಓದ್ ಕೇಳ್ರಿ. ನಾವು ಯಾವತ್ ಬೇಕಾದ್ರೂ ನೀವೇನಾದ್ರೂ ನಮ್ಮ ಟ್ರಸ್ಟಿನ ತೀರ್ಮಾನದ ವಿರುದ್ಧ ಅಥವಾ ನಮ್ಮ ನಡೆ ನುಡಿಗಳಲ್ಲಿ ಏನಾದ್ರು ವ್ಯತ್ಯಾಸ ಬಂದ್ರೆ ನಿಮ್ಮನ್ನ ತೆಗಿಬಹುದು ಅನ್ನೋದು ನಮ್ಮ ಟ್ರಸ್ಟ್ ನಲ್ಲಿ ಇದೆ, ಟ್ರಸ್ಟ್ ಲೀಡ್ ನಲ್ಲಿ. ನೀವು ಅದನ್ನ ತಿಳ್ಕೊಂಡು ನಮ್ಮ ಪೀಠಕ್ಕೆ ಅಧ್ಯಕ್ಷ ಆಗ್ತೀರೇನು ಅಂತ ಕೇಳಿದೆ. ಇಲ್ಲ, ನಾನ್ ನೋಡಿದೀನಿ, ನಿಮ್ಮ ಎಲ್ಲಾ ನಿಬಂಧನೆಗಳಿಗೆ ಒಪ್ಕೊಂಡಿದ್ದೀನಿ, ನಾನ್ ಬರ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಅವತ್ತೇ ಹೇಳಿದ್ವಿ, ನೀವು ಈ ಜಟ ತೆಗಿಬೇಕು ಅಂತೇಳಿ. ತೆಗಿತೀನಿ ಅಂತ ಒಪ್ಕೊಂಡ್ರ. ಈಗ ಏನ್ ಮಾಡ್ತಾರೆ, ಅಲ್ಲಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ, ಎಲ್ಲ ಇವರು ಮೇಕಪ್ ಮಾಡ್ಕೊಂಡ್ ಬರ್ತಾರೆ. ಈಗ ಇಂಥವೆಲ್ಲ ಮಾಡಿದ್ರು ಕೂಡ ಹೇಳಿದ ವಿಷಯಕ್ಕೆ ಅಜಯ್ ಕುಮಾರ್ ಮಧ್ಯಕ್ಕೆ ಮಾತಾಡ್ಬೇಡ್ರಿ ಅಂತ ಹೇಳಿದ್ರೆ ನೀವು ಮಧ್ಯಕ್ಕೆ ಮಾತಾಡಿದ್ರೆ ನಾನು ಮಾತಾಡಕ್ ಆಗೋದಿಲ್ಲ. ಬಾವಿ ಬೆಟ್ಟಪ್ಪ ಅವರೇ, ಏನೇನಾಗಿದೆ ಅಂತ ತಿಳ್ಕೊಳ್ಳೋದು ಎಲ್ರಿಗೂ ಇದೆ, ಆ ಪ್ರಶ್ನೆಗೆ ಉತ್ತರ ಬೇಕಾಗಿದೆ. ಅಂತ ಹೇಳಿದಿಲ್ಲ, ನಾನು ಮಾತಾಡೋದು ಪೂರ್ತಿ ಮುಗಿದಾಗ ನಿಮಗೆ ಡೌಟ್ ಬಂದ್ರೆ ಎಲ್ಲಿ ಬರ್ತದೆ ಕೇಳುವಂತ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.